ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಸ್ಸಿ/ಎಸ್ಟಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನ ಸರಿ ಮಾಡದಿದ್ದರೆ ಆಡಳಿತ ಪಕ್ಷದ ಶಾಸಕರ ಮನೆ ಮುಂದೆ ಧರಣಿ ಮಾಡಬೇಕಾಗುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಚ್ಚರಿಕೆ ನೀಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 20 ತಿಂಗಳಿನಿಂದ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮತಗಳ ಓಲೈಕೆಗಾಗಿ ಈ ರಾಜ್ಯದಲ್ಲಿರುವ ಬಹುಸಂಖ್ಯಾತರ ತೆರಿಗೆ ಹಣವನ್ನ ಅಲ್ಪಸಂಖ್ಯಾತರಿಗೆ ಕೊಟ್ಟು ರಾಜ್ಯದ ಬಹುಸಂಖ್ಯಾತ ಜನತೆಗೆ ಅನ್ಯಾಯ ಮಾಡಿದೆ ಅಂತ ಟೀಕಿಸಿದರು. ಬಜೆಟ್ನಲ್ಲಿ ದೇವಸ್ಥಾನದ ಅರ್ಚಕರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಬಿಸಿಯೂಟದ ನೌಕರರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಸಹ ಯಾವುದೇ ಹೆಚ್ಚಿನ ಸಂಬಳ ನೀಡದೆ ಮಸೀದಿಗಳ ಮೌಲ್ಯಗಳಿಗೆ, ಧಾರ್ಮಿಕ ಗುರುಗಳಿಗೆ, ಇಮಾಮ್ರವರಿಗೆ ನೀಡುತ್ತಿರುವ ಗೌರವ ಧನವನ್ನು 5 ರಿಂದ 6 ಸಾವಿರವರೆಗೂ ಹೆಚ್ಚಿಸಲಾಗಿದ್ದು ಅಲ್ಪಸಂಖ್ಯಾತರನ್ನ ಓಲೈಸುವ ಬಜೆಟ್ ಇದಾಗಿದ್ದು ಇದನ್ನ ನಾವು ಪಾಕಿಸ್ತಾನದ ಬಜೆಟ್ ಅಂತ ಹೇಳಬಹುದಾ ಅಂತ ಹೇಳಿದ್ರು. ವರದಿ ಮಾಮಿ ಪ್ರಕಾಶ್, ಎಬಿ ನ್ಯೂಸ್ ಕನ್ನಡ, ಕೋಲಾರ. ನಮ್ಮ ಎಸ್ಸಿ/ಎಸ್ಟಿ ಜನಾಂಗದ ಡೆವಲಪ್ಮೆಂಟ್ಗೆ ನೀವು ಕೊಡಬೇಕು. ನೀವು ಗ್ಯಾರಂಟಿಗಳಿಗೆ ಇವತ್ತು ಹಣನ ದುರ್ಬಳಕೆ ಮಾಡಿಕೊಂಡು 1,16,000 ಕೋಟಿಯನ್ನು ಹೊಸದಾಗಿ ನೀವು ಸಾಲ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಈ ಹುಟ್ಟಿರ್ತಕ್ಕಂಥ ಮಗುಗೂ 1,16,000 ರೂಪಾಯಿ ನೀವೇನು ಸಾಲದ ಹೊರೆಯನ್ನ ಮಕ್ಕಳ ಮೇಲೆ ಹೇರುತ್ತಾ ಇದ್ರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲ ದೊಡ್ಡ ಸಂಘಟನೆಯ ಮುಖಂಡರಿಂದ ನಾವು ಇದನ್ನ ಖಂಡಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏನು ಆಡಳಿತ ಪಕ್ಷದ ಶಾಸಕರಿದ್ದಾರೆ ಅವ್ರ ಮನೆಗಳಿಗೆ ಮುಖ್ಯವಾದವರು ಗೊತ್ತಾಗ್ತಾರೆ. ನಮ್ಮ ಜನಾಂಗಕ್ಕೆ ಆಗಿರ್ತಕ್ಕಂಥ ಏನು ಅನ್ಯಾಯ ಆಗಿದೆ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಜಾತಿಯ ಬಹುಸಂಖ್ಯಾತರು ಏನಿದ್ದಾರೆ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವು ವಿಜೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರೊಟ್ಟಿಗೆ ಸೇರಿ ಎಲ್ಲ ಜನಸಂಘಟನೆಗಳವರು ಇವತ್ತೇನು ನಮ್ಮೊಟ್ಟಿಗೆ 32 ಜನಸಂಘಟನೆಗಳು ಜೊತೆ ಸೇರ್ಕೊಂಡಿದ್ದಾರೆ. ನಾವೆಲ್ಲ ಜಿಲ್ಲೆಗಳನ್ನು ಈ ಹೋರಾಟವನ್ನು ಉಗ್ರವಾಗಿ ಮಾಡ್ತೀರಿ. ಇವತ್ತೇನು ವಕ್ಫ್ ಸೇರಿರ್ತಕ್ಕಂಥ ಆಸ್ತಿ ಅಂತೇಳಿ ಹೊಸದಾಗಿ ನೀವು ಶಾಲೆಗಳನ್ನ ಇನ್ನೊಂದು ಮತ್ತೊಂದನ್ನು ಕಟ್ಟೋದನ್ನು ಕೊಡ್ತೀರಿ ಅಂತ ಹೇಳ್ತಾ ಇದ್ರಿ. ಇದನ್ನ ವಕ್ಫ್ ವಿರುದ್ಧವಾಗಿ ಲೋಕಸಭೆಯಲ್ಲಿ ಬಿಲ್ ಮಂಡನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಮೀನುಗಳು, ರೈತರು ಸೇರಿರ್ತಕ್ಕಂಥ ಜಮೀನುಗಳನ್ನ ಮತ್ತೆ ನಮ್ಮ ಹಣದ ಕೊರತೆ ಇದೆ. ಆ ವರ್ಗಗಳಿಗೆ ಮೀಸಲಿಟ್ಟಂತ ಹಣವನ್ನ ಅವರಿಗೆ ಉಪಯೋಗವಾಗುವಂತ ರೀತಿಯಲ್ಲಿ ಎಲ್ಲ ನಿಗಮಗಳು ಕೂಡ ಹಣವನ್ನು ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡಿ ಅವರ ಬದುಕನ್ನು ಹಸನು ಮಾಡಲಿಕ್ಕೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ನೀತಿ ಆಯೋಗದ ಒಂದು ಕಾನೂನು. ಆದರೆ ಈಗೇನು ಮಾಡಿದರೆ 2013ರಲ್ಲಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ 70 ಅನ್ನುವಂಥ ಒಂದು ಕಾನೂನನ್ನು ತಂದರು. ಈ 70ನ ರದ್ದು ಮಾಡಬೇಕು ಅಂತೇಳಿ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಸಂಘಟನೆ ಈ ರಾಜ್ಯಾದ್ಯಂತ ಹೋರಾಟ ಮಾಡಿದ ಮೇಲೆ 7D ರದ್ದು ಮಾಡಬೇಕು. 7D ರದ್ದು ಮಾಡಿ 7C ತಂದರು. ಈ 7C ಏನೇನಂತ ಹೇಳಿದ್ರೆ 7C ಇರ್ತಕ್ಕಂಥ ಕಾನೂನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಂತ ಹಣವನ್ನ ಅದನ್ನ ಡೈವರ್ಟ್ ಮಾಡಲಿಕ್ಕೆ, ಈ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ 7C ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಆ ಕಾನೂನನ್ನು ಜಾರಿಗೆ ತಂದು ಇವತ್ತು ಹಣವನ್ನು ವ್ಯವಸ್ಥಿತವಾಗಿ ದುರ್ಬಳಕೆ ಮಾಡಿ ಪರಿಶಿಷ್ಟ ಪಂಗಡದವರಿಗೆ ಇವತ್ತು ಮೋಸ ಮಾಡ್ತಾ ಇದೆ, ವಂಚನೆ ಮಾಡ್ತಾ ಇದೆ. ಸ್ನೇಹಿತರೆ, ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳನ್ನು ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಗ್ಯಾರಂಟಿ. 2013ರಲ್ಲಿ ಸಿಬಿಎಸ್ಇ ಕಾನೂನು ತಂದದ್ದು ನೀವುಗಳೇ ಆಗ್ತದ ಯಾವುದಕ್ಕೆ ABCD ಅಂತ ಮತ್ತು ಒಂದು 5 ಕಾಲಮ್ಸ್ ಇಟ್ಟರು ಈ ಹಣವನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ಬಳಸ್ಕೋಬಹುದು ಅನ್ಯ ಮಾರ್ಗಗಳಿಗೆ ಅನ್ನುವಂಥದ್ದನ್ನ ಕಾನೂನು ಅವರಾಗವೇ ಮಾಡ್ಕೊಂಡು ನಮಗೆ ಒಂದು ಆಶಾಭಾವನೆ ಇತ್ತು. ಏನು ಸಂವಿಧಾನವನ್ನ ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಎತ್ತಿರಿಯುವಂಥವ್ರು ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಮುಕ್ಕುಬುದಿ ಏನು ತುಳಿದಿತ್ತೋ ಈ ದಲಿತ ಸಮುದಾಯಕ್ಕೆ, ಅದು 2 ವರ್ಷಗಳಿಂದ ನೋಡ್ತಾ ಇದ್ರೆ ಅದು ಇಲ್ಲ, ನಮ್ಮ ವಿರೋಧವಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಇದೆ ಅನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದೆವು. ಅದರ ಫಲವೇ ಇವತ್ತು ಇಡೀ ಸಮುದಾಯ 30-32 ಸಂಘಟನೆಗಳು ಒಟ್ಟಾಗಿ SCPTSP ಹಣ ನಮ್ಮ ಹಕ್ಕು ಅನ್ನುವಂಥ ವೇದಘೋಷಿತ ಕೂತಿದ್ದೇವೆ.
ಈಗಾಗಲೇ ಏನು ನಾನು ಅವಾಗ ಹೇಳಿದೆ, ಏನು ಮೊದಲನೇದಾಗಿ ಈ ಹೋರಾಟ ಸಮಿತಿಯ ಉದ್ದೇಶ ಏನು, ರಾಜ್ಯದಲ್ಲೆಲ್ಲರೂ ಕೂಡ ಬೇಗ ನಮಗೆ ಗೊತ್ತಿದೆ, ಒಂದಷ್ಟು ಜನಕ್ಕೆ CPTSP ಅಂದ್ರೆ ಏನು ಅಂತ ಹೋರಾಟಗಾರರು ಗೊತ್ತಿದೆ, ರಾಜಕಾರಣದಲ್ಲಿ ಇರೋರು ಗೊತ್ತಿದೆ, ಆದ್ರೆ